ನಿಮ್ಗೇನಾದ್ರೂ ತುಂಬಾ ಏರ್ ಫಾಲ್ ಆಗ್ತಿದ್ರೆ ಸೊ ಈ ಮೆಥಡ್ ನ ನೀವೇನಾದ್ರೂ ಕಂಟಿನ್ಯೂ ಮಾಡ್ತು ಅಂದ್ರೆ ಸೊ ವಿತಿನ್ 3 months ನೀವೇ ರಿಸಲ್ಟ್ ನೋಡ್ತೀರಾ. ಸೊ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ತೋರಿಸುವಂತ ಟೋನರ್ ನ ನೀವು ಅಪ್ಲೈ ಮಾಡ್ಕೊಂಡು ಬಂದ್ರೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗುಡ್. ಸೊ ಇವತ್ತಿನ ಕಂಟೆಂಟ್ ಏನಂದ್ರೆ, ನಿಮ್ಗೆ ಏನಾದ್ರೂ ಏರ್ ಫಾಲ್ ಆಗ್ತಿದ್ರೆ ಅಥವಾ ಹೇರ್ ಗ್ರೋತ್ ಆಗ್ತಿಲ್ಲ ಅಂತಂದ್ರೆ ಸೊ ಇಲ್ಲಿ ನಾನು ನಿಮ್ಗೆ ಒಂದು ಒಳ್ಳೆ ಹೋಮ್ ರೆಮಿಡಿ ಹೇಳ್ಕೊಡ್ತೀನಿ. ಸೊ ಅದನ್ನ ನೀವು ಟ್ರೈ ಮಾಡಬಹುದು. ಸೊ ಟ್ರೈ ಮಾಡಿ ನೋಡಿ, ಆಲ್ಮೋಸ್ಟ್ 3 months ಅಲ್ಲಿ ನಿಮ್ಗೆ ರಿಸಲ್ಟ್ ಪಕ್ಕಾ ಸಿಗುತ್ತೆ. ಅಂಡ್ ಜೊತೆಗೆ ನಾನು ಏರ್ ಫಾಲ್ ಕಂಟ್ರೋಲ್ ಮಾಡೋದು ಯಾವ ತರ ಅಂತಾನು ಕೂಡ ನಿಮ್ಗೆ ಇದರಲ್ಲಿ ಟಿಪ್ಸ್ ಗಳನ್ನ ಹೇಳ್ಕೊಡ್ತೀನಿ. ನನ್ನ ಚಾನೆಲ್ ಅಲ್ಲಿ ಆಗ್ಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಹೇರ್ ಕೇರ್ ಬಗ್ಗೆ. ಸೊ ಅದನ್ನ ಯಾರ್ಯಾರು ನೋಡಿಲ್ಲ ಅದನ್ನ ನೋಡಿದ್ರೆ ಇನ್ನ ಡೀಟೇಲ್ಡ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ನಾನು ಯಾವ ತರ ಆಯಿಲ್ ಗಳನ್ನ ಯೂಸ್ ಮಾಡ್ತೀನಿ ಹೇರ್ ಫಾಲ್ ಕಂಟ್ರೋಲ್ ಮಾಡಕ್ಕೆ ಮತ್ತೆ ಹೇರ್ ಗ್ರೋತ್ ಆಗೋದಕ್ಕೆ ಅನ್ನೋದಕ್ಕೂ ನಾನು ಡೀಟೇಲ್ ಆಗಿ ಅದರಲ್ಲಿ ಹೇಳಿದೀನಿ. ಸೊ ಅದರಲ್ಲಿ ನಾನೊಂದು ರೋಸ್ಮೆರಿ ಟೋನರ್ ಮಾಡ್ಕೊಂಡಿದ್ದೆ ಹೇರಿಗೆ. ಸೊ ಅದನ್ನ ಯಾವ ತರ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ನಾನು ಯೂಸ್ ಮಾಡೋ ಟೋನರ್ ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಪ್ಲಸ್ ಹೇರ್ ಗ್ರೋತ್ ಆಗೋದಕ್ಕೂ ಕೂಡ. ಸೊ ಇದರಲ್ಲಿ ನಾನು ರೋಸ್ಮೆರಿ ಲೀವ್ಸ್ ಪ್ಲಸ್ ಸ್ವಲ್ಪ ಶುಂಠಿ ಅಂಡ್ ಅಗೇನ್ ಇದನ್ನ ಯಾವ ತರ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸಿದೀನಿ. ಸೊ ಅಲ್ಲಿ ನೋಡಿ, ನಾನು ಇದಕ್ಕೆ ಯೂಸ್ ಮಾಡೋದು ಕರಿ ಲೀಫ್, ಕರಿಬೇವಿನ ಸೊಪ್ಪು, 2 ಲವಂಗ ಅಂಡ್ ಶುಂಠಿ ಮತ್ತೆ ರೋಸ್ಮೆರಿ ಲೀವ್ಸ್ ಮತ್ತೆ ಮೆಂತ್ಯ ಒಂದು 1/2 ಸ್ಪೂನ್ ಅಷ್ಟು. ಸೊ ಇದೆಲ್ಲ ತಗೊಂಡು ನೀವು ಚೆನ್ನಾಗಿ ಬಾಯ್ಲ್ ಮಾಡಿ ಸೊ ಸೋಸ್ಕೊಂಡು ಈ ತರ ಬಾಟ್ಲಿಗೆ ಫಿಲ್ ಮಾಡಿ ಇಟ್ಕೊಳ್ಬೇಕು. ಅದು ತಣ್ಣಗಾದ ಮೇಲೆ ಸೊ ಇದು ಟೋನರ್ ತರ ಯೂಸ್ ಮಾಡ್ಬೇಕು. ಇದನ್ನ ಯಾವ ತರ ಯೂಸ್ ಮಾಡ್ಬೇಕಂದ್ರೆ, ನೀವು ಹೆಡ್ ಬಾತ್ ಮಾಡದ್ಮೇಲೆ ವೆಟ್ ಹೇರ್ ಅಲ್ಲೇ ಸ್ವಲ್ಪ ನೀವು ಅಪ್ಲೈ ಮಾಡ್ಕೋಬೇಕು. ನಾನು ವಿಡಿಯೋ ಮಾಡೋದು ಲೇಟ್ ಆಯ್ತು, ಸೊ ಅದಕ್ಕೆ ಸ್ವಲ್ಪ ಹೇರ್ ಎಲ್ಲ ಡ್ರೈ ಆಗಿದೆ. ಸ್ವಲ್ಪ ವೆಟ್ ಹೇರ್ ಇರ್ಬೇಕಾದ್ರೆ ನೀವು ಹೇರ್ ರೂಟ್ಸ್ ಗೆ ಅಪ್ಲೈ ಮಾಡ್ಕೊಂಡು ಒಂದು 10 minutes ಒಂದು ಒಳ್ಳೆ ಮಸಾಜ್ ಕೊಟ್ರೆ ಅದು ನೀಟಾಗಿ ಅಬ್ಸರ್ವ್ ಆಗುತ್ತೆ ನಿಮ್ ಸ್ಕ್ಯಾಲ್ಪ್ ಗೆ. ಸೊ ರೋಸ್ಮೆರಿ ಅನ್ನೋದು ಒಂದು ಹರ್ಬ್ ಕ್ಯಾಟಗರಿಗೆ ಬರುತ್ತೆ. ಸೊ ಏನಕ್ಕೆ ಇದು ನಿಮ್ಗೆ ಹೇರ್ ಫಾಲ್ ನ ಸ್ಟಾಪ್ ಮಾಡುತ್ತೆ ನಿಮ್ ಸ್ಕ್ಯಾಲ್ಪ್ ಗೆ ಅಪ್ಲೈ ಮಾಡಿದಾಗ ಅಂತಂದ್ರೆ, ಸೊ ಇದನ್ನ ಅಪ್ಲೈ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ರೋಸ್ಮೆರಿ ಲೀವ್ಸ್ ಆಗಿರ್ಬೋದು ಅಥವಾ ರೋಸ್ಮೆರಿ ಆಯಿಲ್ ಆಗಿರ್ಬೋದು. ಸೊ ಇದು ಎರಡರದ್ದು ಬೆನಿಫಿಟ್ಸ್ ಏನಂದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ನಿಮ್ ಸ್ಕ್ಯಾಲ್ಪ್ ಗೆ ಅಪ್ಲೈ ಮಾಡಿದಾಗ, ಮತ್ತೆ ನಿಮ್ದು ಹೇರ್ ರೂಟ್ ಸ್ಟ್ರಾಂಗ್ ಆಗುತ್ತೆ. ಸೊ ಹೇರ್ ರೂಟ್ ಸ್ಟ್ರಾಂಗ್ ಆದಾಗ ಹೇರ್ ಗ್ರೋತ್ ಕೂಡ ಹೆಲ್ಪ್ ಮಾಡುತ್ತೆ ಅಂಡ್ ಹೇರ್ ಫಾಲ್ ಕೂಡ ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ರೋಸ್ಮೆರಿ ಬಂದು ನಿಮ್ ಹೇರಿಗೆ ಲಾಟ್ ಆಫ್ ಬೆನಿಫಿಟ್ಸ್. ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬಂದ್ರೆ ಆಯಿಲ್ ಆಗಿರ್ಬೋದು ಪ್ಲಸ್ ಹೇರ್ ಸ್ಪ್ರೇ ಆಗಿರ್ಬೋದು. ಸೊ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ಕೋಕೋನಟ್ ಆಯಿಲ್ ಜೊತೆ ಒಂದು 4 to 5 drops ಮಿಕ್ಸ್ ಮಾಡಿ ನೀವು ಆಯಿಲ್ ಯೂಸ್ ಮಾಡ್ಕೊಳ್ಬೇಕು. ಹೇರ್ ಆಯಿಲ್ ಕನ್ಸಿಸ್ಟೆನ್ಸಿ ಯಾವ ತರ ಮಾಡ್ಕೊಳ್ತೀನಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ. ಸೊ ಆ ವಿಡಿಯೋದಲ್ಲಿ ನೋಡಿ, ನಾನು ರೋಸ್ಮೆರಿ ಆಯಿಲ್ ಪ್ಲಸ್ ಟೀ ಟ್ರೀ ಆಯಿಲ್ ಪ್ಲಸ್ ಕೋಕೋನಟ್ ಆಯಿಲ್ 3 ಕಾಂಬಿನೇಷನ್ ಆಯಿಲ್ ಯೂಸ್ ಮಾಡ್ತೀನಿ ನನ್ನ ಹೇರ್ ಫಾಲ್ ಗೆ. ನನಗೆ 2023 ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಆಫ್ ದ ಇಯರ್ ನನಗೆ ಫುಲ್ ಹೇರ್ ಫಾಲ್ ಆಗ್ತಿತ್ತು. ತುಂಬಾ ಅಂದ್ರೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ಆಲ್ಮೋಸ್ಟ್ ಏಪ್ರಿಲ್ ಮೇ ತನಕನೂ ತುಂಬಾ ಹೇರ್ ಲಾಸ್ ಆಗಿದೆ. ನಾನು ಹೋಗಿ ಕೂಡ ಕನ್ಸಲ್ಟ್ ಮಾಡಿದೀನಿ. ಸೊ ಕನ್ಸಲ್ಟ್ ಮಾಡಿ ಟ್ಯಾಬ್ಲೆಟ್ಸ್ ಅದು ಇದು ಕೊಟ್ರು, ಬಟ್ ನನ್ಗೇನು ರಿಸಲ್ಟ್ ಸಿಕ್ಕಿಲ್ಲ ಕನ್ಸಲ್ಟ್ ಮಾಡಿ. ಸೊ ನಾನೇ ಇದಕ್ಕೊಂದು ನ್ಯಾಚುರಲ್ ಹೋಮ್ ರೆಮಿಡೀಸ್ ನೋಡ್ಬೇಕು, ರಿಸರ್ಚ್ ಮಾಡ್ಬೇಕು ಅಂತ ಹೇಳಿ ನಾನು ಕೂಡ ರಿಸರ್ಚ್ ಮಾಡಿನೇ ಇದೆಲ್ಲ ತಿಳ್ಕೊಂಡಿದ್ದು. ಸೊ ಅದೆಲ್ಲ ಟ್ರೈ ಮಾಡಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅದಕ್ಕೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಿರೋದು. ಮೇನ್ ಆಗಿ ನಿಮ್ಗೆ ಹೇರ್ ಫಾಲ್ ಏನಕ್ಕೆ ಆಗ್ತಿದೆ ಅನ್ನೋ ಕಾರಣನ ತಿಳ್ಕೋಬೇಕು. ಸೊ ಒಂದು, ನಮ್ಗೆ ಹುಡುಗಿರಲ್ಲಿ ಜಾಸ್ತಿ ಹೇರ್ ಫಾಲ್ ಆಗೋದು ಏನಕ್ಕೆ ಅಂದ್ರೆ ಐರನ್ ಡೆಫಿಷಿಯನ್ಸಿ ತುಂಬಾ ಜನಕ್ಕೆ ಇರುತ್ತೆ. ಸೊ ಅದೊಂದು ಕಾರಣಕ್ಕೆ ತುಂಬಾ ಜನಕ್ಕೆ ಹೇರ್ ಫಾಲ್ ಆಗುತ್ತೆ. ಅದನ್ನು ಯಾವ ತರ ಇಂಪ್ರೂವ್ ಮಾಡ್ಕೊಳ್ಳೋದು, ಐರನ್ ಡೆಫಿಷಿಯನ್ಸಿ ಯಾವ ತರ ಕಮ್ಮಿ ಮಾಡೋದು ಅಂತ ಕೂಡ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದು, ನೀವು ಹೇರ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಿಲ್ಲ ಅಂತಂದ್ರೂ ಕೂಡ ಹೇರ್ ಫಾಲ್ ಆಗುತ್ತೆ. ಅಂಡ್ ಡ್ಯಾಂಡ್ರಫ್ ಇದ್ರೆ ಕೂಡ ಹೇರ್ ಫಾಲ್ ಆಗುತ್ತೆ. ನೀವು ರೋಸ್ಮೆರಿ ಪ್ಲಸ್ ಟೀ ಟ್ರೀ ಆಯಿಲ್ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡಿದ್ರೆ ಡ್ಯಾಂಡ್ರಫ್ ಕೂಡ ಬೇಗ ಕಡಿಮೆ ಆಗುತ್ತೆ. ಟೀ ಟ್ರೀ ಆಯಿಲ್ ಟ್ರೈ ಮಾಡಿ ನಿಮ್ಗೆ ಏನಾದ್ರೂ ತುಂಬಾ ಡ್ಯಾಂಡ್ರಫ್ ಇದೆ ಅಂದ್ರೆ. ಸೊ ಅದನ್ನ ಯಾವ ತರ ಯೂಸ್ ಮಾಡೋದು ಅಂತ ಕೂಡ ಹಳೆ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರೂ ಐರನ್ ಡೆಫಿಷಿಯನ್ಸಿ ಇದೆ ಅಂತಂದ್ರೆ ಐರನ್ ಡೆಫಿಷಿಯನ್ಸಿ ಟ್ಯಾಬ್ಲೆಟ್ಸ್ ಎಲ್ಲ ಸಿಗುತ್ತೆ, ಅದನ್ನು ತಗೊಳ್ಬಹುದು. ಬಟ್ ಮನೆಯಲ್ಲೇನೆ ನೀವು ಐರನ್ ಡೆಫಿಷಿಯನ್ಸಿನ ಯಾವ ತರ ಹೋಗಿಸ್ಬೋದು ಅಂತಂದ್ರೆ, ನೀವು ಜಾಸ್ತಿ ಕಾಳು, ಮೊಟ್ಟೆ ಇದೆಲ್ಲ ತಿನ್ಬೇಕು. ಅಂಡ್ ಕಬ್ಬಿನ ಜ್ಯೂಸ್ ಕುಡಿಬೇಕು. ಸೊ ಕಬ್ಬಿನ ಜ್ಯೂಸ್ ಕುಡ್ಕೊಂಡ್ ಬಂದ್ರೆ ಅಟ್ಲೀಸ್ಟ್ ವೀಕ್ಲಿ 2 times ಅಥವಾ 3 times ಈ ತರ ನೀವು ಕಬ್ಬಿನ ಜ್ಯೂಸ್ ಕುಡ್ಕೊಂಡ್ ಬಂದ್ರು ಕೂಡ ಐರನ್ ಡೆಫಿಷಿಯನ್ಸಿ ಕಡಿಮೆ ಆಗುತ್ತೆ. ಜೊತೆಗೆ ಸೊಪ್ಪು, ತರಕಾರಿ ಇದೆಲ್ಲ ಜಾಸ್ತಿ ಇರಬೇಕು. ಅಂಡ್ ಸೊ ನೀವು ಬೇಗ ಇಂಪ್ರೂವ್ ಮಾಡ್ಕೋಬೇಕು. ಐರನ್ ಡೆಫಿಷಿಯನ್ಸಿ ಏನಾದ್ರೂ ಇದ್ರೆ, ಐರನ್ ಡೆಫಿಷಿಯನ್ಸಿ ಬೇಗ ಕಡಿಮೆ ಮಾಡಬೇಕು ಅಂತಂದ್ರೆ ಸ್ವಲ್ಪ ಸೀಡ್ಸ್, ಕುಂಬಳಕಾಯಿ ಬೀಜ ಅಂಡ್ ಸನ್ಫ್ಲವರ್ ಸೀಡ್ಸ್
ಮತ್ತೆ ಚಿಯಾ ಸೀಡ್ಸ್ ಮತ್ತೆ ಕಡಲೆ ಬೀಜ, ಡ್ರೈ ಫ್ರೂಟ್ಸ್ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಡೈಲಿ ಒಂದೊಂದು ಸ್ಪೂನ್ ಇಂಟೇಕ್ ತಗೊಂಡ್ರೆ ಐರನ್ ಡಿಫಿಷಿಯನ್ಸಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ನೀವು ಫ್ಲಾಕ್ ಸೀಡ್ಸ್ ಅಂತ ಸಿಗುತ್ತೆ, ಅಗಸೆ ಬೀಜ ಸಿಗುತ್ತೆ ನೋಡಿ, ಅಗಸೆ ಬೀಜದ ಅಗಸೆ ಬೀಜ ಇಂಟೇಕ್ ತಗೊಂಡ್ರು ಕೂಡ ನೀವು ಏರ್ ಫಾಲ್ ನ ಬೇಗ ಕಡಿಮೆ ಮಾಡಬಹುದು. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಯಾವ್ದಾವ್ದ್ರಲ್ಲಿ ಸಿಗುತ್ತೆ ಅದೆಲ್ಲ ಕೂಡ ನಿಮ್ ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಪ್ಲಸ್ ನಿಮ್ಮ ಐರನ್ ಡಿಫಿಷಿಯನ್ಸಿ ಹೋಗ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನ ನೀವೇ ರಿಸರ್ಚ್ ಮಾಡ್ಕೊಂಡು ಆ ಫುಡ್ ಯಾವ್ದಾವ್ದು ಅಂತ ನೋಡಿ ನೀವು ಅದನ್ನ ಜಾಸ್ತಿ ಇಂಟೇಕ್ ಮಾಡಿದಾಗ ನೀವೇ ಜಾಸ್ತಿನೇ ಇಂಪ್ರೂವ್ಮೆಂಟ್ ನೋಡ್ತೀರಾ. ನೆಕ್ಸ್ಟ್ ಒಂದ್ ಬಂದು ನೀವು ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಮೇಂಟೆನೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನೀವು ಪಿಲ್ಲೋ ಕೇಸ್ಗಳೆಲ್ಲ ಅವಾಗ ಚೇಂಜ್ ಮಾಡ್ಬೇಕು. ಸೊ ಒಂದೇ ಪಿಲ್ಲೋ ಕೇಸ್ ತುಂಬಾ ದಿನ ಯೂಸ್ ಮಾಡಬಾರ್ದು. ಮತ್ತೆ ನೆಕ್ಸ್ಟ್ ಸಿಲ್ಕ್ ಪಿಲ್ಲೋ ಕೇಸ್ ಸಿಗುತ್ತೆ, ಸಿಲ್ಕ್ ಪಿಲ್ಲೋ ಕೇಸ್ ತಗೊಂಡು ಯೂಸ್ ಮಾಡಿದ್ರೆ ನಿಮ್ ಹೇರ್ಗೆ ಪ್ಲಸ್ ನಿಮ್ ಸ್ಕಿನ್ಗೆ ಎಲ್ಲದಕ್ಕೂ ಒಳ್ಳೇದು. ಅಂಡ್ ಡೈಲಿ ಅಟ್ಲೀಸ್ಟ್ 10 ಮಿನಿಟ್ಸ್ ಮಿನಿಮಮ್ 10 ಮಿನಿಟ್ಸ್ ನೀವು ಹೆಡ್ ಮಸಾಜ್ ಮಾಡಬೇಕು. ಮಲ್ಗೋದಕ್ಕಿಂತ ಮುಂಚೆ ಒಂದ್ 10 ಮಿನಿಟ್ಸ್ ಹೆಡ್ ಮಸಾಜ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಅದು ಕೂಡ ನಿಮ್ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮೆಡಿಟೇಷನ್ ಅಂಡ್ ಯೋಗ ಅಂಡ್ ಎಕ್ಸಸೈಸ್ ಇದೆಲ್ಲ ಕೂಡ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ನಿಮ್ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೋ ಅಷ್ಟೇ ಬೇಗ ನಿಮ್ ಸ್ಕಿನ್ ಪ್ರಾಬ್ಲಮ್, ಹೇರ್ ಪ್ರಾಬ್ಲಮ್ ಅಂಡ್ ಜೊತೆಗೆ ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಜಾಸ್ತಿ ಫ್ರೀ ಹೇರ್ ಬಿಡೋದ್ರ ಬದಲು ಯಾವಾಗ್ಲೂ ಎಣ್ದು ಹಾಕೊಂಡ್ರೆ ಜಡೆನ ಬೇಗ ಹೇರ್ ಗ್ರೋತ್ ಆಗುತ್ತೆ, ಪ್ಲಸ್ ಹೇರ್ ಡ್ಯಾಮೇಜ್ ಕಡಿಮೆ ಆಗುತ್ತೆ ಅಂಡ್ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ನೈಟ್ ಮಲಗಬೇಕಾದ್ರೆ ಅಷ್ಟೇ ಫ್ರೀ ಏರ್ ಬಿಟ್ಟು ಮಲಗಬಾರ್ದು, ಜಡೆ ಎಣ್ದು ಮಲಗಿದ್ರೆ ಹೇರ್ ಡ್ಯಾಮೇಜ್ ಕೂಡ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಡ್ಯಾಂಡ್ರಫ್ ಕಡಿಮೆ ಮಾಡ್ಕೊಳ್ಬೇಕು. ಏರ್ ಫಾಲ್ ಅಲ್ಲಿ ಸ್ವಲ್ಪ ಜನ, ಆಲ್ಮೋಸ್ಟ್ ತುಂಬಾ ಜನಕ್ಕೆ ಡ್ಯಾಂಡ್ರಫ್ ಇರುತ್ತೆ. ಡ್ಯಾಂಡ್ರಫ್ ಕೂಡ ಮೇನ್ ರೀಸನ್ ಆಫ್ ಏರ್ ಫಾಲ್ ಮತ್ತೆ ಪಿಂಪಲ್ಸ್ಗೂ ಕೂಡ. ಸೊ ನೀವು ಡ್ಯಾಂಡ್ರಫ್ ನ ಎಷ್ಟು ಬೇಗ ಕಡಿಮೆ ಮಾಡ್ತೀರಾ ಅಷ್ಟು ಬೇಗ ನಿಮ್ದು ಏರ್ ಫಾಲ್ ಕೂಡ ಕಂಟ್ರೋಲ್ ಬರುತ್ತೆ. ನಾನು ಡ್ಯಾಂಡ್ರಫ್ಗೆ ಹೋಮ್ ರೆಮಿಡೀಸ್ ನಾನು ನೆಕ್ಸ್ಟ್ ಬರೋ ವಿಡಿಯೋಸ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ಸದ್ಯಕ್ಕೆ ನಾನು ಇಲ್ಲೊಂದು ರೆಕಮೆಂಡ್ ಮಾಡಿರೋದು ಟೀ ಟ್ರೀ ಆಯಿಲ್ ಅಂತ ಸಿಗುತ್ತೆ, ಅದನ್ನ ಯೂಸ್ ಮಾಡಿ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ನೀವು ಈ ಸ್ಪ್ರೇನ ಯಾವ ಥರ ಅಪ್ಲೈ ಮಾಡ್ಕೋಬೇಕಂದ್ರೆ ನೀವು ಆಯಿಲ್ನ ಪ್ರತಿ ರೂಟ್ಸ್ಗೂ ಅಪ್ಲೈ ಮಾಡ್ಕೊಂಡು ಬರ್ತೀರಾ ಅಲ್ವಾ, ಜಸ್ಟ್ ಲೈಕ್ ದ್ಯಾಟ್. ಸೊ ಒಂದೊಂದು ಸ್ವಲ್ಪ ಕ್ರಾಪ್ ಮಾಡಿಕೊಂಡು ಆ ಕ್ರಾಪಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡಿದ್ರೆ ಅಲ್ಲಿರೋ ಹೇರ್ ರೂಟ್ಸ್ಗೆಲ್ಲ ಅದು ಸ್ಪ್ರೆಡ್ ಆಗುತ್ತೆ. ಜಸ್ಟ್ ಲೈಕ್ ದ್ಯಾಟ್ ನೀವು ಸ್ಕ್ಯಾಲ್ಪ್ ಫುಲ್ ಅದೇ ಥರ ಅಪ್ಲೈ ಮಾಡ್ಕೊಂಡು ಬಂದರೆ ಮುಗೀತು. ಅದಾದಮೇಲೆ 10 ಮಿನಿಟ್ಸ್ ಒಂದು ಒಳ್ಳೆ ಮಸಾಜ್ ಕೊಡಿ. ನಾನು ಇದ್ರದ್ದು ಹಳೆ ವಿಡಿಯೋನ ಇದು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಒಂದು ಹಳೆ ವಿಡಿಯೋ ಹಾಕಿದ್ದೀನಿ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಹೋಗಿ ಚೆಕ್ ಮಾಡಿ. ನನ್ನ ಹೇರ್ ಕೇರ್ ರೊಟೀನಲ್ಲಿ ನಾನು ಕಂಪ್ಲೀಟ್ ಇದ್ರದ್ದು ಪ್ರೊಸೆಸ್ನ ತೋರಿಸಿದ್ದೀನಿ. ಓಕೆ, ಇವಾಗ ನೋಡಿದ್ರಲ್ಲ ನಾನು ಯಾವ ತರ ಹೇರ್ ಸ್ಪ್ರೇ ಅಪ್ಲೈ ಮಾಡಿದೆ, ರೋಸ್ಮೆರಿ ಸ್ಪ್ರೇ ಅಂತ. ಸೊ ಅದಷ್ಟೇ. ಸೊ ಹೆಡ್ ಬಾತ್ ಆದ್ಮೇಲೆ ವೆಟ್ ಹೇರ್ ಅಲ್ಲೇ ನೀವು ಅದನ್ನ ಸ್ವಲ್ಪ ಅಪ್ಲೈ ಮಾಡ್ಕೊಂಡು 10 ಮಿನಿಟ್ಸ್ ಮಸಾಜ್ ಮಾಡಿದ್ರೆ ನೀಟಾಗಿ ಅಬ್ಸರ್ವ್ ಆಗುತ್ತೆ ಸ್ಕ್ಯಾಲ್ಪ್ಗೆ ಅಂಡ್ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಈ ಹೇರ್ ಟೋನರ್ ಬಂದು ಬರೀ ವುಮೆನ್ಗಲ್ಲ, ಮೆನ್ ಅಂಡ್ ವುಮೆನ್ ಇಬ್ರು ಕೂಡ ಯೂಸ್ ಮಾಡಬಹುದು ಹೇರ್ ಫಾಲ್ ಇದ್ರೆ. ಸೊ ಇಬ್ರಿಗೂ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ವಿಡಿಯೋದಲ್ಲಿ ಹೇಳಿರೋ ಅಂತ ಟಿಪ್ಸ್ ಒಂದಷ್ಟನ್ನ ನೀವು ಫಾಲೋ ಮಾಡ್ಕೊಂಡು ಬಂದ್ರೆ ಹೇರ್ ಫಾಲ್ ನೀವೇ ಕಡಿಮೆ ಆಗೋದನ್ನ ನೋಡ್ತೀರಾ. ಸೊ ಟ್ರೈ ಮಾಡಿ ನೋಡಿ ಅದಷ್ಟೇ. ಅಂಡ್ ನನಗೆ ಗೊತ್ತಿರೋ ಅಷ್ಟು ನಾನು ಟ್ರೈ ಮಾಡಿರೋ ಅಷ್ಟು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇನ್ನೇನಾದ್ರೂ ಇನ್ನ ಬೆಟರ್ ಆಗಿರೋ ವಿಡಿಯೋಸ್ ಅಥವಾ ಇನ್ನ ಬೆಟರ್ ಆಗಿರೋ ಟಿಪ್ಸ್ ಸಿಕ್ತು ಅಂದ್ರೆ ಅದನ್ನು ಕೂಡ ನೀವು ಫಾಲೋ ಮಾಡಿ. ಅಂಡ್ ನಾನೇನ್ ಫಾಲೋ ಮಾಡಿದೆ ಅದನ್ನಷ್ಟೇ ನಾನು ತಿಳಿಸ್ಕೊಟ್ಟೆ ಈ ವಿಡಿಯೋದಲ್ಲಿ. ದೆನ್ ನೀವು ಹೇರಿಗೆ ಈ ತರ ಸ್ಯಾಟಿನ್ ರಿಬನ್ಸ್ ಗಳು ಸಿಗುತ್ತೆ, ಅದನ್ನ ಯೂಸ್ ಮಾಡಿ. ಸೊ ಫಾರ್ ಬೆಟರ್ ರಿಸಲ್ಟ್. ನೈಕಾದಿಂದ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಆರ್ಡರ್ ಮಾಡಿದ್ದೆ. ಸೊ ಅದು ಕೂಡ ನಿನ್ನೆ ಡೆಲಿವರಿ ಮಾಡಿದ್ರು. ಸೊ ಅದನ್ನು ಜಸ್ಟ್ ತೋರಿಸ್ತಿದೀನಿ. ಇದು ಕೆಫೆನ್ ಸೋಪ್ ಅಂತ, ಎಂ ಕೆಫೆನ್ ಬ್ರ್ಯಾಂಡ್ ಇಂದ ಕಾಫಿ ಸೋಪ್ ಸಿಗುತ್ತೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ. ಇದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿದೀನಿ, ಇದರಿಂದ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂತ. ಸೊ ಆ ವಿಡಿಯೋನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಸೊ ನೀವು ಹೋಗಿ ನೋಡ್ಬೋದು. ಅಂಡ್ ನೆಕ್ಸ್ಟ್ ನಾನು ನಿಯೋಸಿನಮೈಡ್ ಸೀರಮ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ಬೆಸ್ಟ್ ಸೀರಮ್ ಫಾರ್ ಗ್ಲೋಯಿಂಗ್ ಸ್ಕಿನ್ ಮತ್ತೆ ಬೆಸ್ಟ್ ಸೀರಮ್ ಫಾರ್ ಪಿಂಪಲ್ಸ್ ಇದೆಲ್ಲದಕ್ಕೂ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ಬರುತ್ತೆ. ಸೊ ವೇಟ್ ಮಾಡಿ. ಸೊ ಸೀರಮ್ಗಳನ್ನು ಕೂಡ ನಾನು ಸಜೆಸ್ಟ್ ಮಾಡ್ತೀನಿ ನಿಮ್ ಸ್ಕಿನ್ ಪ್ರಾಬ್ಲಮ್ಸ್ಗೆ. ಅಂಡ್ ನೆಕ್ಸ್ಟ್ ನಾನು ನೈಕಾದಲ್ಲಿ ಅದೆಲ್ಲ ಆರ್ಡರ್ ಮಾಡಿದ್ದಕ್ಕೆ ಒಂದು ಎಂ ಕೆಫೆನ್ ಬ್ರ್ಯಾಂಡ್ ಇಂದಾನೆ ಬಾಡಿ ಬಟರ್ ಚಿಕ್ಕದು ಫ್ರೀ ಕೊಟ್ಟಿದ್ದಾರೆ. ಸೊ ಆರ್ಡರ್ ಮಾಡಿದ್ದಕ್ಕೆ. ಅಂಡ್ ನೆಕ್ಸ್ಟ್ ನಾನು ಮಾಸ್ಕ್ಗಳು.
ಸೊ ಇದು ಶೀಟ್ ಮಾಸ್ಕ್, ಫೇಸ್ ಶೀಟ್ ಮಾಸ್ಕ್ ಗಳ ಆರ್ಡರ್ ಮಾಡಿದ್ದೆ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಈ ಫೇಸ್ ಶೀಟ್ ಮಾಸ್ಕ್ ಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಯಾವ್ದಾವ್ದು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಸ್ಕಿನ್ನಿಗೆ ಎಲ್ಲ, ಏನಾದ್ರೂ ಒಳ್ಳೆ ಗ್ಲೋ ಬೇಕು, ಏನಾದ್ರೂ ಫಂಕ್ಷನ್ ಪಾರ್ಟಿ ಅಂದಾಗ ಅಪ್ಲೈ ಮಾಡೋದಕ್ಕೆ. ಸೊ ಒಳ್ಳೆ ಫೇಸ್ ಶೀಟ್ ಮಾಸ್ಕ್ ಗಳನ್ನ ನಾನು ತಿಳಿಸ್ಕೊಡ್ತೀನಿ. ಅಂಡ್ ಇದಷ್ಟು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇದಿಷ್ಟು ನೈಕಾ ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿದ್ದೆ. ಸೊ ಫ್ರೈಡೆ ಸೇಲ್ ಅಲ್ಲಿ ಚೆಕ್ ಮಾಡಿ, ಆಫರ್ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರೂ ಇನ್ನ ಜಾಸ್ತಿ ಇನ್ಫಾರ್ಮೇಶನ್ ಬೇಕು, ಏನಾದ್ರೂ ಬೇಕು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.